ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ರೀತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ, ಕಳ್ತನಗಳು ನಡೆದಿದೆ ಅಂತ ಒಂದು ಆರೋಪಗಳಿದೆ. ನಮಗೆ ಈ ವ್ಯಕ್ತಿ ಮಾಡ್ತಿರೋ ಕೆಲಸಗಳು ಅನೇಕ ವರ್ಷಗಳಿಂದ ದಶಕಗಳಿಂದ ಕೆಲಸ ಮಾಡ್ತಿರೋದು ರಾಜ್ಕುಮಾರ್ ಅವರಿಗೆ ಭಾಳ ಅವರ ಹೆಸರಿಗೆ ಮಸಿ ಬಳಿತಾ ಇದೆ. ಅವರ ಒಂದು ರೀತಿಯ ಅಭಿಮಾನ್ಯತೆ ಹೇಳ್ಕೊಳ್ಳೋ ಯಾವ ಯೋಗ್ಯತೆ ಇಲ್ಲ ಈ ವ್ಯಕ್ತಿಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದು ಕಡೆ ಸಿನಿಮಾ ರಂಗದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಅಡ್ಡ ಬರ್ತಿರೋದೇ ಈ ಒಂದು ಸಾರಾ ಗೋವಿಂದ್ ಅಂತ ಹೇಳೋದು ಸುಳ್ಳಿಲ್ಲ. ಅವರ ಒಂದು ಈ ಸಿನಿಮಾ ರಂಗನ KFCCನ ಅವರ ಕಪಿಮುಷ್ಟಿಲಿ ಇಟ್ಕೊಂಡು ಯಾರೇ ನ್ಯಾಯಕ್ಕೋಸ್ಕರ ನಿಂತ್ಕೊಂಡ್ರೆ, ಯಾರೇ ಜನಪರವಾಗಿ ನಿಂತ್ಕೊಂಡ್ರೆ, ಯಾರೇ ಸಿನಿಮಾ ರಂಗದ ಒಳಿತಿಗಾಗಿ ನಿಂತ್ಕೊಂಡ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದು, ಹೆದರ್ಸೋದು, ದಾದಾಗಿರಿ ಮಾಡೋದು, ಒಂದು ಬೇರೆ ಬೇರೆ ಥರ ದಬ್ಬಾಳಿಕೆ ಮಾಡಿ ಅವ್ರಿಗೆ ಒಂದು ರೀತಿ ಭಯ ಹುಟ್ಟಿಸೋದು ಅವ್ರ ಉದ್ದೇಶ. ಸೊ ನಮಗೇನು ಬೇಕು ಅಂದರೆ ಪೊಲೀಸರಿಂದ ನ್ಯಾಯ ಬೇಕು. ನಾವು ಪೊಲೀಸ್ನವರು ಅಲ್ಲೇ ಇದ್ದರು ಇದೆಲ್ಲ ನಡೀತಿರುವಾಗ ಶನಿವಾರ 25ನೇ ತಾರೀಕು ಮಾಧ್ಯಮದವರು ಇದ್ದರು, ಕರ್ನಾಟಕ ಜನ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ, ಎಲ್ಲ ಮಹಿಳೆಯರು ಕೇಳಿಸ್ಕೊಂಡಿದ್ದಾರೆ, ಪ್ರತಿಯೊಬ್ಬರು ಕೇಳಿಸ್ಕೊಂಡಿದ್ದಾರೆ ಅವ್ರ ಮಾತುಗಳನ್ನ, ಅವರ ಒಂದು ಅಶ್ಲೀಲ ಮಾತುಗಳು. ನಮಗೇನು ಬೇಕು ಅಂದರೆ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಗಟ್ಟಿಯಾದ ಕ್ರಮ ಬೇಕು. ಯಾಕಂದರೆ ಜೀವ ಬೆದರಿಕೆ ಕೊಡ್ತಾ ಇದ್ದಾರೆ, ಬೇರೆ ರೀತಿ ಅವ್ರಿಗೆ ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವರು ಕಾನೂನು ಮೀರಿದ್ದು ಅನ್ನೋ ರೀತಿಯಲ್ಲಿ ಕಾನೂನು ಯಾವಾಗ ಬೇಕಾದ್ರೂ ಕೈಗೆ ತೊಗೋಬೋದು ಅನ್ನೋ ರೀತಿಯ ಒಂದು ರೀತಿಯ ಭ್ರಮೆನಲ್ಲಿದೆ, ದುರಾಂಕಾರದಲ್ಲಿ ಗೂಂಡಾ ವರ್ತನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಡವಾಗಿ ಅಂತ ಪ್ರಶ್ನೆ ಬರಲ್ಲ. ಇಲ್ಲಿ ಏನಾಗಿದೆ ಅಂದರೆ ಪ್ರತಿದಿನ ನಮಗೆ ಏನೇನು ಮಾಹಿತಿ ಇದೆ ಎಲ್ಲ ಕಳೆ ಹಾಕಿ ಎಲ್ಲ ಸಂಗ್ರಹಣೆ ಮಾಡಿ ನಾವು ಎಲ್ಲ ಸಂಘಟನೆಗಳ ಮುಖಾಂತರ, ನಾನು ಒಬ್ಬನೇ ಬರಬೇಕು ಅಂದರೆ ಅವತ್ತಿನ ದಿನವೇ ಬರ್ಬೋದಾಗಿತ್ತು, ಬಟ್ ಎಲ್ಲ ಸಂಘಟನೆ ಜೊತೆಗೆ ಸೇರಿ ನಾವು ಬರಬೇಕು ಅಂದಾಗ ಒಂದು 5-6 ದಿನ ಆಗಿ ಪಕ್ಕ ನಾವು ದಾಖಲೆ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ಈಗ ಕೇಸ್ ರಿಜಿಸ್ಟರ್ ಮಾಡ್ತಾರಲ್ಲ ಸರ್, ಇವಾಗ ಏನು ಹೇಳಿದ್ದಾರೆ, ನಮಗೆ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಅಕ್ನಾಲಜ್ಮೆಂಟ್ ಕೊಟ್ಟು ಅವ್ರು ಏನು ಹೇಳಿದ್ದಾರೆ ಅಂದರೆ ಅವರು ಒಂದು ಲೀಗಲ್ ಒಪಿನಿಯನ್ ತೊಗೊಂಡು 4ರಿಂದ 5 ಗಂಟೆ ಒಳಗೆ ನಮಗೆ ಏನೇನು ಕಾನೂನಾತ್ಮಕವಾಗಿ ಮಾಡ್ಬೋದು ಅಂತ ಮಾಡ್ತಾರೆ ಅಂತ ನಮಗೆ ಮಾತು ಕೊಟ್ಟಿದ್ದಾರೆ. ನಾವು ಅವರನ್ನು ನಂಬ್ತಾ ಇದ್ದೀವಿ. ಅವ್ರು ಕಾನೂನು ಎತ್ತಿಡಿತಾರೆ, ಯಾರೂ ಕಾನೂನು ಮೀರಿರೋರಲ್ಲ, ಎಲ್ಲರೂ ಕಾನೂನು ಅಡಿಯಲ್ಲಿ ಸಂವಿಧಾನ ಅಡಿಯಲ್ಲಿ ಇದ್ದಾರೆ ಅನ್ನೋ ರೀತಿಯಿಂದ ನಮಗೆ ನಂಬಿಕೆ ಇದೆ. ಅಲ್ಲ, ಕೇವಲ ನೀವಷ್ಟೇ ದೂರು ಕೊಟ್ಟಿದ್ರು ಅಥವಾ ನಿಮ್ಮ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ದೂರು ಕೊಟ್ಟಿದ್ರು? ಇದರಲ್ಲಿ ನಾನಷ್ಟೇ ಅಲ್ಲ, ಇಲ್ಲಿ ಎಲ್ಲ ಜನಪರ ಸಂಘಟನೆಗಳ ಜೊತೆಗೆ ಸೇರಿ ಇಲ್ಲಿ ನನ್ನ ಜೊತೆ ನಾವೆಲ್ಲರೂ ಸೇರಿ ದೂರು ಕೊಟ್ಟಿರೋದು. ಅಲ್ಲ ಸರ್, ನೀವು ಇಂಡಿವಿಜುವಲ್ ಕೊಟ್ಟಿದ್ದೀರಲ್ಲ, ನಿಮ್ಮ ಹೆಸರು ಇಂಡಿವಿಜುವಲ್ ದೂರು ಕೊಟ್ಟಿದ್ದಾರೆ. ನನ್ನ ಹೆಸರು ಮತ್ತು ಯಾರ್ಯಾವ ಸಂಘಟನೆಗಳು ಬೆಂಬಲಿಗರು ಅಂತ ನಾನು ಕೂಡ ಉಲ್ಲೇಖ ಮಾಡಿ ಯಾರ್ಯಾರು ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ನಮಗೆ ತಾಳಕ್ಕೆ ಯಾರು ಒಂಥರ ಕುಣಿತಾ ಇದ್ದರೆ, ತಾಳಕ್ಕೆ ಒಂದು ರೀತಿ ಈ ಬೇರೆ ಬೇರೆ ರೀತಿ ಒಂದು ದಲಿತ ವಿರೋಧಿ ಮಾತಾಡಿದಂಥ ಆರೋಪ ಇದೆ. ಅದು ಕೂಡ ಒಂದು ರೀತಿ ಒಂದು ಕೆಟ್ಟವಾದ ಅವರ ಮನಸ್ಥಿತಿ ಎದ್ದು ಕಾಣುತ್ತೆ. ಸೊ ಈ ರೀತಿಯ ವಿಚಾರಗಳು ಎಲ್ಲ ಹೊರಗೆ ಬರಬೇಕು, ಎಲ್ಲ ಸತ್ಯತೆಗಳು ಹೊರಗೆ ಬರಬೇಕು. ನಮಗೆ ನ್ಯಾಯ ಬೇಕು. ನಾನು ಇಲ್ಲಿ ಒಬ್ಬನೇ ನಿಂತಿಲ್ಲ, ಇಡೀ ಕರ್ನಾಟಕ ಜನತೆ ನಮಗೆಲ್ಲ ನೋಡಿದ್ದಾರೆ, ಎಲ್ಲರೂ ನಮಗೆ ಪ್ರೀತಿ ವಿಶ್ವಾಸ ಹೇಳ್ತಾ ಇದ್ದಾರೆ. ಆ ಒಂದು ಕೆಟ್ಟ ಒಂದು ಮನಸ್ಥಿತಿ ಮತ್ತು ಕೆಟ್ಟ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಎಲ್ಲರೂ ಉಗಿತಾ ಇದ್ದಾರೆ. ನಮ್ಮ ಕಾನೂನಾತ್ಮಕವಾಗಿ ಕೂಡ ನಮಗೆ ನ್ಯಾಯ ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.